ಸನಾತನ ಧರ್ಮದಲ್ಲಿ ಮಹಿಳೆಯರಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಮಹಿಳೆಯರನ್ನು ಶಕ್ತಿಯ ರೂಪವೆಂದು ಗೌರವದ ಭಾವನೆಯಲ್ಲಿ ನೋಡಲಾಗುತ್ತದೆ. ಕೆಲವೊಂದು ಗುಣಗಳನ್ನು ಹೊಂದಿರುವ ಮಹಿಳೆಯರು ಕುಟುಂಬದಲ್ಲಿ ಇದ್ದರೆ ದೇವಾನುದೇವತೆಗಳೇ ಇದ್ದಂತೆ ಎಂದು ಸನಾತನ ಧರ್ಮ ಹೇಳುತ್ತದೆ. ಸನಾತನ ಧರ್ಮದ ಪ್ರಕಾರ ಯಾವೆಲ್ಲ ಲಕ್ಷಣಗಳಿರುವ ಮಹಿಳೆಯರು ಕುಟುಂಬದಲ್ಲಿರಬೇಕು? ಸನಾತನ ಧರ್ಮದಲ್ಲಿ ಮಹಿಳೆಯರನ್ನು ಸ್ತ್ರೀ ದೈವ ಶಕ್ತಿಯೊಂದಿಗೆ ಹೋಲಿಸಿ ಮಾತನಾಡಲಾಗುತ್ತದೆ. ಅವರಿಗೆ ದೇವತೆಗಳ ಸ್ಥಾನವನ್ನು ನೀಡಲಾಗಿದೆ. ನಮ್ಮ ವೇದಗಳನ್ನು ಮತ್ತು ಪುರಾಣಗಳನ್ನು ತೆಗೆದು ನೋಡಿದರೆ ಅಲ್ಲಿ ನಮಗೆ ಮಹಿಳೆಯರನ್ನು ದೇವತೆಗಳು ಮತ್ತು ಲಕ್ಷ್ಮೀ ದೇವಿಯ ರೂಪ ಎಂದು ಪೂಜಿಸಲಾಗುತ್ತದೆ. ಮನೆಯ ಮಹಿಳೆಯರು ಸಮೃದ್ಧಿ, ಸಂಪತ್ತು ಮತ್ತು ಸಾಮರ್ಥ್ಯವನ್ನು ಸಾಕಾರಗೊಳಿಸುತ್ತಾರೆ. ಕುಟುಂಬದೊಂದಿಗೆ ಅವರು ಸಮಾಜಕ್ಕೆ ಆಧ್ಯಾತ್ಮಿಕತೆ ಮತ್ತು ಸಾಮರಸ್ಯವನ್ನು ನೀಡುತ್ತಾರೆ. ಸನಾತನ ಧರ್ಮದಲ್ಲಿ ಮಹಿಳೆಯರ ಸ್ಥಾನವು ಸಂಪ್ರದಾಯ, ಸಂಸ್ಕೃತಿ ಮತ್ತು ಧಾರ್ಮಿಕ ಮೌಲ್ಯಗಳ ಮೂಲಕ ಗೌರವಿಸಲಾಗುತ್ತದೆ. ಸನಾತನ ಧರ್ಮದ ಪ್ರಕಾರ ಕೆಲವೊಂದು ಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ಕುಟುಂಬಕ್ಕೆ ತುಂಬಾನೇ ಅವಶ್ಯಕವಾಗಿರುತ್ತಾರೆ. ಶಕ್ತಿಯ ಕೇಂದ್ರ. ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನು ಶಕ್ತಿಯ ಪ್ರತಿನಿಧಿಗಳೆಂದು ಕರೆಯಲಾಗುತ್ತದೆ. ಅವರನ್ನು ಕೆಲವೊಮ್ಮೆ ಲಕ್ಷ್ಮೀ ದೇವಿಗೆ, ದುರ್ಗಾ ದೇವಿಗೆ ಸಂಬಂಧಿಸಿ ಮಾತನಾಡುತ್ತಾರೆ. ಅವರನ್ನು ಸೌಮ್ಯ ರೂಪದಲ್ಲಿ ಪಾರ್ವತಿ ದೇವಿಗೆ, ಲಕ್ಷ್ಮೀ ದೇವಿಗೆ ಹೋಲಿಸಿದರೆ, ಕೋಪದ ರೂಪದಲ್ಲಿ ಕಾಳಿ ದೇವಿಗೆ ಹೋಲಿಸಿದ್ದಾರೆ. ಅವರು ಶಕ್ತಿಯಾಗಿ ಇಡೀ ಕುಟುಂಬವನ್ನು ನೋಡಿಕೊಳ್ಳುತ್ತಾರೆ. ಅವರಲ್ಲಿನ ದೈವಿಕ ಶಕ್ತಿಯು ಅವರನ್ನು ಕುಟುಂಬದ ಅಡಿಪಾಯವನ್ನಾಗಿ ಮಾಡಿರುತ್ತದೆ. ಪ್ರೀತಿ ಮತ್ತು ವಾತ್ಸಲ್ಯದ ಸಂಕೇತ. ಮಹಿಳೆಯರು ಪ್ರೀತಿ ಮತ್ತು ವಾತ್ಸಲ್ಯವನ್ನು ಸಾಕಾರಗೊಳಿಸುತ್ತಾರೆ ಮತ್ತು ಅವರ ಕುಟುಂಬ ಮತ್ತು ಸಮುದಾಯದ ಸದಸ್ಯರಿಗೆ ನಿಷ್ಠೆಯನ್ನು ಪ್ರದರ್ಶಿಸುತ್ತಾರೆ. ಮಹಿಳೆಯರು ಸಹಾನುಭೂತಿ ಮತ್ತು ದಯೆಯ ಮನೋಭಾವವನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಯಾವಾಗಲೂ ಒಂದು ಹೆಜ್ಜೆ ಮುಂದೆ ನಿಲ್ಲುತ್ತಾರೆ. ಈ ಕಾರಣಕ್ಕಾಗಿ ಮಹಿಳೆಯರನ್ನು ಭೂಮಿ ತಾಯಿಗೆ ಹೋಲಿಸುತ್ತಾರೆ. ಶಿಕ್ಷಣ ಮತ್ತು ಸಬಲೀಕರಣ. ಸನಾತನ ಧರ್ಮದಲ್ಲಿ ಮಹಿಳೆಯರಿಗೆ ಶಿಕ್ಷಣ ಮತ್ತು ಸ್ವಾತಂತ್ರ್ಯದಲ್ಲಿ ಪ್ರಮುಖ ಸ್ಥಾನವನ್ನು ನೀಡಲಾಗುತ್ತದೆ. ಇದು ಸಮಾಜದಲ್ಲಿ ಅವರು ಸಬಲೀಕರಣಗೊಳ್ಳಲು ಮತ್ತು ಸ್ವಾವಲಂಬಿಗಳಾಗಲು ಅನುವು ಮಾಡಿಕೊಡುತ್ತದೆ. ಹಿಂದೆಲ್ಲ ಕೆಲವೊಂದು ಧರ್ಮಗಳಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ಪಡೆದುಕೊಳ್ಳುವಂತಹ ಅದೃಷ್ಟ ಇರಲಿಲ್ಲ. ಪ್ರಸ್ತುತ ದಿನಗಳಲ್ಲಿ ಸ್ತ್ರೀ, ಪುರುಷರು ಎನ್ನುವ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರೂ ಶಿಕ್ಷಣವನ್ನು ಪಡೆದುಕೊಳ್ಳುತ್ತಾರೆ. ಪ್ರಾಚೀನ ಕಾಲದಲ್ಲೇ ಮಹಿಳೆಯರಿಗೆ ಯುದ್ಧ ಕಲೆಗಳನ್ನು ಹೇಳಿಕೊಡುತ್ತಿದ್ದರು. ಸಮೃದ್ಧಿಗೆ ಮಹಿಳೆಯರ ಕೊಡುಗೆ. ಮಹಿಳೆಯರು ಸಮೃದ್ಧ ಮತ್ತು ಸಬಲೀಕೃತ ಸಮಾಜದ ಅಡಿಪಾಯ ಮತ್ತು ಸಮಾಜದ ಸಮೃದ್ಧಿ ಮತ್ತು ಸಮಾನತೆಗೆ ಅವರ ಕೊಡುಗೆ ಗಮನಾರ್ಹವಾದುದಾಗಿದೆ. ಮಹಿಳೆಯರು ಯಾವುದೇ ತೊಂದರೆಗಳು ಎದುರಾದರೂ ಅದನ್ನು ಧೈರ್ಯದಿಂದ ಎದುರಿಸುವಂತಹ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಕೌಟುಂಬಿಕ ಸಮೃದ್ಧಿಗಾಗಿಯೂ ಅವರು ದಿನವಿಡೀ ದುಡಿಯುತ್ತಾರೆ. ಸಮಾಜದ ಹಾಗೂ ಕುಟುಂಬದ ಸಮೃದ್ಧಿಗಾಗಿ ಕೊಡುಗೆಯನ್ನು ನೀಡುವ ಮಹಿಳೆಯರು ಪ್ರತಿಯೊಂದು ಮನೆಯಲ್ಲೂ ಇರಬೇಕು ಎಂದು ಸನಾತನ ಧರ್ಮ ಹೇಳುತ್ತದೆ. ಧಾರ್ಮಿಕವಾಗಿ ಮಹಿಳೆಯರು. ಸನಾತನ ಧರ್ಮದ ಪ್ರಕಾರ ಸ್ತ್ರೀಯರು ತಮ್ಮ ಕುಟುಂಬದಲ್ಲಿ ಮತ್ತು ಸಮಾಜದಲ್ಲಿ ಧರ್ಮದ ಚೈತನ್ಯವನ್ನು ಕಾಪಾಡಿಕೊಳ್ಳುತ್ತಾರೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಾರೆ. ಕುಟುಂಬದಲ್ಲಿ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವುದು, ದೈವಿಕ ಕಾರ್ಯಗಳನ್ನು ಮಾಡುವುದು, ವ್ರತ ಉಪವಾಸಗಳನ್ನು ಮಾಡುವುದು ಮಾತ್ರವಲ್ಲ, ದೇವಸ್ಥಾನಗಳಲ್ಲಿ ಅಥವಾ ಇನ್ನಿತರ ಮನೆಯ ಹೊರಗೆ ನಡೆಯುವಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಅವರು ತಮ್ಮನ್ನು ತೊಡಗಿಸಿಕೊಳ್ಳುವ ಮೂಲಕ ಧಾರ್ಮಿಕ ಚೈತನ್ಯಗಳನ್ನು ಕಾಪಾಡಿಕೊಳ್ಳುತ್ತಾರೆ.